ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಪರೀಕ್ಷೆಗಳನ್ನು ಇವತ್ತು ಎಕ್ಸಾಮ್ಸ್ ಮುಗಿದಿದ್ದಾವೆ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಜನರು ತಮ್ಮ ಅಂಕಗಳನ್ನು ಕೂಡ ನೋಡ್ಕೊಂಡಿರ್ತಿರ್ತಾರೆ. ಈಗಾಗಲೇ ನಾವು ಕೀ ಆನ್ಸರ್ಸ್ಗಳನ್ನು ಕೂಡ ಹಾಕಿದ್ದೀವಿ. ಹಾಗಾದರೆ ತಮಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತೇಳಿ ಈ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಂಕಗಳನ್ನು ತಿಳಿಸಿದ್ರೆ ನಾನು ಕಟಪ್ ಅಂಕಗಳನ್ನು ನಿಮ್ಗೆ ಹೇಳ್ಕೊತ ಬರ್ತೀನಿ. ನೀವು ಎಷ್ಟು ತೊಗೊಂಬಂದ್ರೆ ಪಾಸ್ ಆಗ್ತೀರಿ ಅಂತೇಳಿ. ಹಾಗಾದರೆ ಅದನ್ನು ಯಾವ ಥರ ನೋಡ್ಕೋಬೇಕಪ್ಪ ಅಂತಂದಾಗ ನೀವು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ವೆಬ್ಸೈಟ್ಗೆ ಹೋಗ್ಬೇಕು. ಜೊತೆಗೆ ಈ ವರ್ಷ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ. ಏನಪ್ಪ ಅಂದಾಗ ಹೋದ ವರ್ಷದಲ್ಲಿ ಎಕ್ಸಾಮ್ ಬರೆದಂಥ ಮಕ್ಕಳ ಸಂಖ್ಯೆಗೂ ಈ ವರ್ಷದ ಮಕ್ಕಳ ಸಂಖ್ಯೆಗೂ ವ್ಯತ್ಯಾಸ ಇರ್ತದೆ. ನೀವು ಪ್ರಸ್ತುತ ಈ ವರ್ಷ ಎಕ್ಸಾಮ್ಸ್ನ ಬರೆದಿರೋದು ಅಂದಾಗ 22/3/2026 ಬಗ್ಗೆ ನಾನು ಮಾತಾಡ್ತಾ ಇರ್ತಿದ್ದೀನಿ. ಇಲ್ಲಿ ಆದರ್ಶ ವಿದ್ಯಾಲಯ ವೆಬ್ಸೈಟ್ಗೆ ಹೋಗಿ ಈ ಡ್ಯಾಶ್ಬೋರ್ಡ್ ಅಂತ ಇರ್ತದಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಕೆಳಗಡೆ ಏನು ಮಾಡೋಕ್ಕಪ್ಪ ಅಂತ ಅಂದಾಗ ಸ್ಕ್ರಾಲ್ ಮಾಡ್ಕೋತ ಬರಬೇಕು. ಸ್ಕ್ರಾಲ್ ಮಾಡ್ಕೋತ ಬಂದಾಗ ಒಟ್ಟು ಇವತ್ತು ಎಷ್ಟು ಜನ ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ರು, ಎಷ್ಟು ಜನ ಎಕ್ಸಾಮ್ಸ್ಗಳನ್ನು ಬರೆದಿದ್ದಾರಪ್ಪ ಅಂತಂದಾಗ 79,435 ಅರ್ಜಿಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ಪರಿಶೀಲನೆ ಮಾಡಿದ್ದಾರೆ. ಸರಿ ಸುಮಾರು 80,000 ಮಕ್ಕಳು. ಟೋಟಲ್ 74 ಸ್ಕೂಲ್ಗಳಿದ್ದಾವೆ. ಎಂಟೈರ್ ಕರ್ನಾಟಕದ ಒಳಗಡೆ 79,435 ವಿದ್ಯಾರ್ಥಿಗಳು ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ದಾರೆ. ಇದರಲ್ಲಿ ಸರಿಸುಮಾರಾಗಿ ಇವತ್ತು ಎಷ್ಟೋ ಜನ ಅಬ್ಸೆಂಟು ಕೂಡ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳನ್ನು ಎಕ್ಸಾಮ್ಸ್ನ ಬರ್ಸಿರ್ತಿರ್ತಾರೆ, ಎಲ್ಲೋ ಒಂದೊಂದು ಅಬ್ಸೆಂಟ್ ಆಗಿರ್ತಾವೆ ಅಷ್ಟೇ. ಹಾಗಾದರೆ ನಿಮ್ಗೆ ಈ ಕಟಪ್ ಅಂಕಗಳನ್ನು ತಿಳ್ಕೋದಕ್ಕೆ ಮುಂಚೆ ನೀವೇನು ತಿಳ್ಕೊಬೇಕಪ್ಪ ಅಂತಂದಾಗ ಈ ಯಾವ ಸ್ಕೂಲಿಗೆ ನೀವು ಅಪ್ಲಿಕೇಶನ್ಸ್ ಹಾಕಿದ್ರಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಈಗ ಉದಾಹರಣೆಗೆ ಬಾಗಲಕೋಟೆ ಅಂತಿದೆ. ಬಾಗಲಕೋಟೆ ಒಳಗಡೆ ಬಾದಾಮಿ ಬರ್ತದೆ, ಬಾಗಲಕೋಟೆ ಬರ್ತದೆ, ಬೀಳಗಿ ಬರ್ತದೆ, ಹುನಗುಂದ ಬರ್ತದೆ, ಜಮಖಂಡಿ ಬರ್ತದೆ, ಮುಧೋಳ ಬರ್ತದೆ. ಬಾಗಲಕೋಟೆ ಡಿಸ್ಟಿಕ್ ಟೋಟಲಿ ಎಷ್ಟಪ್ಪ ಅಂತಂದಾಗ 10,570 ಬಾಗಲಕೋಟೆ ಡಿಸ್ಟಿಕ್ಕಿದೆ ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ. ಇನ್ನು ನೆಕ್ಸ್ಟ್ ಬಳ್ಳಾರಿ ಒಳಗಡೆ ಸಂಡೂರ, ಈ ಥರ ಬಳ್ಳಾರಿ ಇದೆಷ್ಟಪ್ಪ ಅಂದ್ರೆ 3,099 ಅಪ್ಲಿಕೇಶನ್ಸ್ಗಳು. ನಿಮ್ದು ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ ಎಲ್ಲ ಡಿಸ್ಟಿಕ್ದು ಇಲ್ಲಿ ನಿಮ್ಗೆ ಕೊಟ್ಟಿದ್ದಾನೆ. ನಿಮ್ಮದು ಡಿಸ್ಟಿಕ್ ಯಾವುದು ಬರ್ತದೆ ನೀವು ನೋಡ್ಕೋಬೇಕು. ನಮ್ಮದು ಬಸವನ ಬಾಗೇವಾಡಿ ಬರ್ತದೆ. ಹಾಗಾದರೆ ನಮ್ಮದು ವಿಜಯಪುರ ಡಿಸ್ಟಿಕ್ ಒಳಗಡೆ ಬರ್ತದೆ. ವಿಜಯಪುರನ್ನ ಏನು ಮಾಡ್ತೀನಪ್ಪ ಅಂದಾಗ ಸರ್ಚ್ ಮಾಡಿ ತೋರಿಸ್ತೀನಿ. ಇದು ವಿಜಯನಗರ ಕನ್ಫ್ಯೂಸ್ ಆಗ್ತದೆ. ಈ ವಿಜಯಪುರ ಒಳಗಡೆ ಬಸವನ ಬಾಗೇವಾಡಿ ಒಳಗಡೆ ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಹುಣಸಾಳ PB ಬಸವನ ಬಾಗೇವಾಡಿ ಒಳಗಡೆ 2,505 ಅಪ್ಲಿಕೇಶನ್ಸ್ಗಳು ಇದ್ದಾವೆ. ಹಾಗಾದರೆ ಇಲ್ಲಿ ಮಕ್ಕಳಿಗೆ ಕಾಂಪಿಟೇಷನ್ಸ್ ಯಾವ ಥರ ನಿಂತ್ಕೊಳ್ತದೆ, ಹೋದ ವರ್ಷದ ಕಟಾಪ್ನ ತೋರಿಸ್ತೀನಿ. ಆಫೀಷಿಯಲ್ ಕಟಾಪ್ಗಳನ್ನು ನೋಡಿಕೊಂಡು ಇದೇ ವರ್ಷದ ಕಟಾಪ್ಗಳನ್ನು ಕೂಡ ನಾನಿಲ್ಲಿ ಹೇಳ್ಕೊತಾ ಬರ್ತೀನಿ, ತಾವು ನೋಡ್ಕೊತಾ ಬರ್ರಿ. ಹಾಗಾದರೆ ಹೋದ ವರ್ಷದ ಕಟಾಪ್ ಏನಾಗಿತ್ತು, 2024-25ನೇ ಸಾಲಿನ ಕಟಾಪ್ ಏನಾಗಿತ್ತು ಅದನ್ನು PDF ವಿತ್ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿರಿ. ಫಸ್ಟ್ ಟೈಮ್ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೊಳ್ರಿ. ಇದು ಆಫೀಷಿಯಲ್ ಆದಂಥ ಆದರ್ಶ ವಿದ್ಯಾಲಯದು ಕಂಪ್ಲೀಟಾಗಿ ರೌಂಡ್ 3ದು ನಾನು ಕಟಪ್ನ ಹೇಳ್ತಾ ಇರೋದು. ಸರ್, ಇಲ್ಲಿ 1ನೇ ರೌಂಡ್ದ ಹೇಳಬೇಕಾಗಿತ್ತು, ನೀವು 3rd ರೌಂಡ್ದ ಹೇಳ್ತಾ ಇದ್ದೀರಪ್ಪ ಅಂದ್ರೆ ನೀವು ತಿಳ್ಕೊಬೇಕು ಎಷ್ಟೋ ಜನ ವಿದ್ಯಾರ್ಥಿಗಳದ್ದು ಅಂಕಗಳು ಸ್ವಲ್ಪ ಕಡಿಮೆ ಬಂದಿರ್ತವೆ. ಆ ಹುಡುಗರಿಗೆ ಕೂಡ ಒಂದು ಹೋಪ್ ಬರಲಿ ಅಂತೇಳಿ. ಸರ್, ನಾನು ಇಲ್ಲಿ ಕಟಾಪ್ದು ಫಸ್ಟ್ನೇ ಲಿಸ್ಟ್ ಒಳಗಡೆ ನೀವು ಬರ್ಬೇಕಪ್ಪ ಅಂತಾಗ ಎಷ್ಟು ಬರ್ಬೇಕು ಅನ್ನೋದು ಕೂಡ ಇಲ್ಲಿ ಹೇಳ್ತೀನಿ, ಕೊನೆಯದಲ್ಲಿ ನೋಡ್ಕೊತಾ ಬರ್ರಿ. ಇಲ್ಲಿ ಈಗ 3rd ರೌಂಡ್ ಒಳಗಡೆ ಬೆಳಗಾವಿ ಡಿಸ್ಟಿಕ್ ಒಳಗಡೆ ಸೌದತ್ತಿ GMದವ್ರಿಗೆ ಎಷ್ಟು ನಿಂತಿತ್ತಪ್ಪ ಅಂತಂದಾಗ 67ಕ್ಕೆ ನಿಂತಿತ್ತು. ಬರೀ 67 ಮಾರ್ಕ್ಸ್ ತೊಗೊಂಡ್ರು ಕೂಡ GMs ಒಳಗಡೆ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇರ್ತಾರೆ ಅವ್ರ ಸೆಲೆಕ್ಷನ್ಸ್ ಆಗ್ತವೆ. ಇಲ್ಲಿ ಬಾಯ್ಸ್ದು ಬೇರೆ ಇರ್ತದೆ, ಫೀಮೇಲ್ಸ್ದು ಬೇರೆ ಇರ್ತದೆ. ಇಲ್ಲಿ ನೋಡಿರಿ, GMದು ಈ ಕಡೆದು ಬಾಯ್ಸ್ದು, ಈ ಕಡೆದು ಏನಪ್ಪ ಅಂದಾಗ ಫೀಮೇಲ್ದು ನೆನಪಿಟ್ಕೋಬೇಕು. ಇಲ್ಲಿ ಏನಾದರೂ ಬರ್ತಾವಲ್ಲ, ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇತ್ತಪ್ಪ ಅಂದಾಗ ಅವ್ರದ್ದು ಬರ್ತಾವೆ, ಅಲ್ಲಿ ನೋಡ್ಕೊತಾ ಬರಬೇಕು. ನೋಡಿರಿ, SC 39 ತೊಗೊಂಡ್ರೆ ಪಾಸ್ ಆಗಿತ್ತು, ST 52 ತೊಗೊಂಡ್ರೆ ಪಾಸು, ಕ್ಯಾಟಗರಿ 1 64, 2A 66, 2B 58, 3A ಇಲ್ಲಿ 3rd ರೌಂಡ್ ಒಳಗಡೆ ಸೆಲೆಕ್ಷನ್ ಒಳಗೆ ಸೀಟೇ ಇರಲಿಲ್ಲ, 3rd B 66 ತೊಗೊಂಡ್ರೆ ಪಾಸ್ ಆಗಿತ್ತು. ಇದು 3rd ರೌಂಡ್ ಒಳಗಡೆ ಬರುವಂಥ ಮಾರ್ಕ್ಸ್ಗಳು. ಅಂದರೆ ಇವೆಲ್ಲ ಏನಾಗ್ತವಪ್ಪ ಅಂತಂದಾಗ ಸ್ವಲ್ಪ ನಿಮ್ಗೆ ಲೇಟ್ ಆಗ್ತದೆ, ಜೂನ್ ಜುಲೈ ತನಕ ಹೋಗ್ತವೆ. ಆದರೆ ಫಸ್ಟ್ ರೌಂಡ್ನಲ್ಲಿ ಈ ಸದ್ದ ನಮ್ಮದು ಬಸವನ ಬಾಗೇವಾಡಿದು ಒಂದು ತೋರಿಸ್ಬಿಡ್ತೀನಿ, ನೋಡ್ಕೊತಾ ಬರ್ರಿ. ಅದಕ್ಕಿಂತ ಮುಂಚಿತವಾಗಿ ಈಗ ಕಲಬುರಗಿ ಡಿಸ್ಟಿಕ್ ಒಳಗಡೆ ನೋಡಿರಿ, GM ಬರೀ 38 ತೊಗೊಂಡ್ರೆ ಸಾಕು, 3rd ರೌಂಡ್ ಒಳಗಡೆ ಆಯ್ಕೆ ಆಗಿದ್ದಂಥ ಮಕ್ಕಳಿದ್ದಾರೆ. 37 SC, ST 26, ಕ್ಯಾಟಗರಿ 1 34. ಇವೆಲ್ಲ ಸರ್ ನಾವು ಕೂಡ ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ಅಫೀಷಿಯಲ್ ಆದರ್ಶ ವಿದ್ಯಾಲಯದ ಹೋದ ವರ್ಷದ ಕಟಪ್ನ ತೊಗೊಂಡು ಹೇಳ್ತಾ ಇರೋದು.
ಥರ್ಡ್ ರೌಂಡ್ ಒಳಗಡೆ ಭಾಳ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಏನಾಗಿರ್ತಪ್ಪ ಅಂದಾಗ ಆಯ್ಕೆ ಆಗಿರ್ತಾರೆ. ಅದು ಕೂಡ ತಮ್ಗೆ ಗೊತ್ತಿರಬೇಕು. ಈ ಬೀದರ್ದಾಗೆಲ್ಲ ನೋಡ್ರಿ ಕಡಿಮೆ ಇದ್ದಾವೆ. ಎಂಟೈರ್ ಕರ್ನಾಟಕದ ಲಿಸ್ಟ್ ಇದು, ಹೌದಾ? ಹಾಗಾದರೆ ನೀವು ಏನು ತಿಳ್ಕೊಬೇಕಪ್ಪ ಅಂತಂತಂದಾಗ ಈ ವರ್ಷದ ಕಟಾಫು ಅಂಕಗಳು ಎಷ್ಟು ನಿಂತ್ಕೋಬಹುದು ಸರ್, ಒಂದು ಸ್ವಲ್ಪ ಈ ವರ್ಷದ ಕಟಾಫ್ಗಳನ್ನು ಹೇಳ್ರಿ ಅಂತೇಳಿ ನೋಡಿದಾಗ ನಾನು ಈ ವರ್ಷದ ಕಟಾಫ್ನ ಹೇಳ್ಕೊತಾ ಬರ್ತೀನಿ. ವಿಜಯಪುರದ ಕಟಾಫ್ ಅಂಕಗಳನ್ನು ತಾವು ನೋಡ್ಕೊಂಡ್ರ ಸರ್, ಥರ್ಡ್ ರೌಂಡ್ ಹೇಳ್ತಾ ಇರೋದು ಸರ್. ಹಾಗಾದ್ರೆ ಫಸ್ಟ್ನೇ ರೌಂಡ್ ಒಳಗಡೆ ಎಷ್ಟಕ್ಕೆ ನಿಂತ್ಕೊಳ್ತದೆ ಕಟಾಫ್ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಜಿ ಎಂ ಕೆಟಗರಿ ಒಳಗಡೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂತ ಅಂದಾಗ ಫಸ್ಟ್ನೇ ರೌಂಡ್ ಒಳಗಡೆ 82 ಅಂಕಗಳಿಗೆ ನಿಂತಿತ್ತು. ಇದು ಮೇಲ್ ಆಗಲಿ ಫಿಮೇಲ್ ಆಗಲಿ ಎರಡಕ್ಕೂ ಏನಾಗಿತ್ತಪ್ಪ ಅಂದ್ರೆ 82 ಮಾರ್ಕ್ಸ್ಗಳನ್ನ 82ಕ್ಕಿಂತ ಯಾರಾದರೂ ನೀವು ಮ್ಯಾಲಿದ್ದಪ್ಪ ಅಂದಾಗ ಒಂದನೇ ಲಿಸ್ಟ್ ಒಳಗಡೆ 100% ಬರ್ತಾರೆ. ಇದಂತೂ ಸತ್ಯ. ಇನ್ನು ನೆಕ್ಸ್ಟ್ ಜಿ ಎಮ್ ಆಯಿತು. ಇನ್ನು ಎಸ್ ಸಿದವ್ರಿಗೆ ಒಂದನೇ ಲಿಸ್ಟ್ ಒಳಗಡೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂತ ಅಂದಾಗ 66 ಅಂಕಗಳು ಒಂದನೇ ಲಿಸ್ಟ್ ಒಳಗಡೆ ನಿಂತಿತ್ತು. ಇದು ಥರ್ಡ್ ರೌಂಡ್ ಒಳಗಡೆ 61 ನಿಂತದ. ಅಂದ್ರೆ 60 ಮೇಲೆ ಯಾರಾದರೂ ನೀವು ಅಂಕಗಳನ್ನು ತೊಗೊಂಡಿದ್ರಪ್ಪ ಅಂದಾಗ SC ST ಕೆಟಗರಿ ಒಳಗಡೆ ಇದ್ರಪ್ಪ ಅಂದಾಗ ನೀವು 100% ಇಲ್ಲಿ ಕೂಡ ಸೆಲೆಕ್ಷನ್ಸ್ ಆಗುವಂಥ 100% ಚಾನ್ಸಸ್ ಇರ್ತದೆ. ಮೇಲ್ ಆಗಲಿ ಮತ್ತು ಫಿಮೇಲ್ಗೆ 66 ಮೇಲೆ ನೀವು ಟಾರ್ಗೆಟ್ ಇಟ್ಕೊಳ್ರಿ. ಇನ್ನು ಇದನ್ನು ಬಿಟ್ಟರೆ ಎಸ್ ಟಿದವರಿಗೆ ಫಸ್ಟ್ ರೌಂಡ್ ಒಳಗಡೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂದಾಗ 71ಕ್ಕೆ ನಿಂತಿತ್ತು. 71ಕ್ಕೆ ನಿಂತಿತ್ತು. ಗರ್ಲ್ಸ್ಗೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂದಾಗ 72 ಮಾರ್ಕ್ಸ್ಗೆ ನಿಂತಿತ್ತು. ಅಫೀಷಿಯಲ್ ಕಟಾಫ್ನ ಹೇಳ್ತಾ ಇರೋದು ನಾನು. ಎಸ್ ಟಿ ಇನ್ನು ಕೆಟಗರಿ 1ದವ್ರಿಗೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂದಾಗ ಇಲ್ಲಿ ಥರ್ಡ್ ರೌಂಡ್ ಒಳಗಡೆ 65ಕ್ಕೆ ನಿಂತಿದೆ. ಫಸ್ಟ್ನೇ ರೌಂಡ್ ಒಳಗಡೆ 65ಕ್ಕೆ ನಿಂತಿತ್ತು. ಲೇಡೀಸು ಕೂಡ 65ಕ್ಕೆ ಅದು ಕೆಟಗರಿ 1 ಒಳಗಡೆ ಕೂಡ ನಿಂತಿದೆ ಫಸ್ಟ್ನೇ ರೌಂಡ್ ಒಳಗಡೆ. ಇನ್ನು 2ಎದವ್ರಿಗೆ ಎಷ್ಟಕ್ಕೆ ನಿಂತಿತ್ತು ಸರ್? 2ಎದವ್ರಿಗೆ ಫಸ್ಟ್ನೇ ರೌಂಡ್ ಒಳಗಡೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂದಾಗ 79ಕ್ಕೆ ನಿಂತಿತ್ತು. 79ಕ್ಕೆ ಲೇಡೀಸು ಕೂಡ 79ನ 2ಎ ಹೇಳತ್ತೀನಿ ನಾನು. ಥರ್ಡ್ ರೌಂಡ್ ಒಳಗಡೆ ಎಷ್ಟಕ್ಕೆ ಬಂದು ನಿಂತಿತ್ತು? ಅದು 8 ಅಂಕಗಳು ಕಡಿಮೆ ಅಂದರೆ 71ಕ್ಕೆ ಬಂದು ನಿಂತಿತ್ತು. ಇನ್ನು 2ಬಿದವ್ರಿಗೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂತೇಳಿ ನೋಡಿದಾಗ 2ಬಿದವರಿಗೆ ಒಂದನೇ ರೌಂಡ್ ಒಳಗಡೆ 71 ಅಂಕಗಳಿಗೆ ನಿಂತಿತ್ತು. ಸೆಕೆಂಡ್ ಲಿಸ್ಟ್ ಒಳಗಡೆ ಥರ್ಡ್ ರೌಂಡ್ ಒಳಗಡೆ ಎಷ್ಟಕ್ಕೆ ಬಂದಿದೆ? 63 ಬಂದಿದೆ. ಲೇಡೀಸು ಕೂಡ 71 ಎರಡೂ ಕಡೆ ಸೇಮ್ ನಿಂತಿದೆ. ಇನ್ನು 3ಎದವ್ರಿಗೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂತೇಳಿ ನೋಡಿದಾಗ 3ಎದವ್ರಿಗೆ ಫಸ್ಟ್ನೇ ರೌಂಡ್ ಒಳಗಡೆ 79ಕ್ಕೆ ನಿಂತಿತ್ತು. 79ಕ್ಕೆ ಇಲ್ಲಿ ಲೇಡೀಸ್ಗೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂದಾಗ 71ಕ್ಕೆ ನಿಂತಿತ್ತು. ನೆನಪಿಟ್ಕೋಬೇಕು. ಥರ್ಡ್ ಬಿ ಒಂದನೇ ಲಿಸ್ಟ್ನಾಗ ಎಷ್ಟಕ್ಕೆ ನಿಂತಿತ್ತಪ್ಪ ಅಂದಾಗ 79ಕ್ಕೆ ನಿಂತಿತ್ತು. ಥರ್ಡ್ ರೌಂಡ್ ಒಳಗಡೆ 72ಕ್ಕೆ ನಿಂತದ. ಇಲ್ಲಿ ಲೇಡೀಸ್ಗೆ ಎಷ್ಟಾಗಿತ್ತಪ್ಪ ಅಂದಾಗ 80ಕ್ಕೆ ನಿಂತಿತ್ತು. ಇಷ್ಟು ಕೆಟಗರಿ ಒಳಗಡೆ ಒಂದನೇ ಲಿಸ್ಟ್ನಾಗ ಎಷ್ಟಕ್ಕೆ ನಿಂತಿತ್ತು, ಥರ್ಡ್ ರೌಂಡ್ ಒಳಗಡೆ ಎಷ್ಟಕ್ಕೆ ನಿಂತಿತ್ತು ಅಂತೇಳಿ ನಾವು ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿದು ಒಂದು ಹೇಳೀನಿ. ಇದೇ ವಿಜಯಪುರ ಜಿಲ್ಲೆದಾಗ ಇರ್ತಿರ್ತಾರೆ. ಬಸವನ ಬಾಗೇಡಿಗೆ ಹಾಕಿರಂಗಿಲ್ಲ ಅಪ್ಲಿಕೇಶನ್ಸ್, ನೀವು ಮುದ್ದೆ ಬಳಕೆ ಹಾಕಿರ್ತೀರಿ. ಇಲ್ಲಿ ನೋಡ್ರಿ 69ಕ್ಕೆ ಜಿ ಎಮ್ ನಿಂತದ. 61 ಎಸ್ ಸಿ ಇದೆ. ST 54 ಇದೆ. ಅಂದ್ರೆ ಕಡಿಮೆನೇ ಮತ್ತೆ ನಿಂತಿದ್ದಾವೆ. ಇಲ್ಲಿ ಇಂಡಿ ನೆಕ್ಸ್ಟ್ ಅದಕ್ಕಿಂತ ಮುದ್ದೆ ಬಳಕಿಂತ ಇಂಡಿ ಮತ್ತು ಕಡಿಮೆ ಇದೆ. 65 55 ಈ ಥರ ಒಂದೇ ಜಿಲ್ಲೆಯ ಒಳಗಡೆ ಸಾಕಷ್ಟು ಇರ್ತಿರ್ತಾರೆ. ಕಲಬುರಗಿ ಒಳಗಡೆ ಥರ್ಡ್ ರೌಂಡ್ ಒಳಗಡೆ ಆಳಂದ 40ಕ್ಕೆ ನಿಂತಿತ್ತು ಜಿ ಎಮ್. ಈ ಥರ ವೇರಿಯೇಷನ್ಸ್ಗಳು ಮಾರ್ಕ್ಸ್ಗಳು ಇಡೀ ಎಂಟೈರ್ ಕರ್ನಾಟಕ ನಿಮ್ಮ ಜಿಲ್ಲೆಗೆ ಸಪ್ರೇಟ್ ಆಗಿ ಈ ವರ್ಷದ ಕೂಡ ಕಟಾಫ್ ಬಂದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಇಷ್ಟು ಅಂದಾಜು ಮಾರ್ಕ್ಸ್ಗಳನ್ನ ಇಟ್ಕೊಳ್ರಿ. ನಾನು ಇನ್ನೇ ಹೇಳಿದ್ನಲ್ಲ, SC ST ನಿಂತ್ಕೋತದೆ. SC ST ಎಷ್ಟಕ್ಕೆ, ಜಿ ಎಮ್ ಎಷ್ಟಕ್ಕೆ, ಕೆಟಗರಿ 1 2A 2B 3A ಥರ್ಡ್ ಬಿ ಎಲ್ಲ ಅಂಕಗಳು ನೋಡ್ಕೊಳ್ರಿ. ಈ ಥರ ಉಪಯುಕ್ತವಾದಂಥ ಅಫಿಷಿಯಲ್ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಅಂಕಗಳನ್ನು ಎಷ್ಟು, ನಿಮ್ಮ ಕೆಟಗರಿ ಯಾವುದು ಅಂತೇಳಿ ಕಮೆಂಟ್ ಮಾಡಿರಿ. ನೀವು ಸೆಲೆಕ್ಷನ್ಸ್ ಆಗ್ತೀರಾ ಸೇಫ್ ಆರ್ ಅನ್ಸೇಫ್ ಅಂತೇಳಿ ನಾನು ಕಮೆಂಟ್ನ ಮಾಡ್ತೀನಿ. ಧನ್ಯವಾದಗಳು.